ಅದು ಒಂದು ಕಾಲದಲ್ಲಿ ಕಲಾವಿದರ ಬದುಕು ನಿರ್ಮಿಸಿದ ವೇದಿಕೆ. ಗತಕಾಲದಲ್ಲಿ ವೈಭವದಿಂದ ಕೂಡಿದ ಮಡಿಕೇರಿಯ ಹೃದಯ ಭಾಗದಲ್ಲಿದ್ದ ಆ ಸ್ಥಳ ಇದೀಗ ಅನೈತಿಕ ಚಟುವಟಿಕೆಯ ಕೇಂದ್ರವಾಗಿದೆ. ಸರ್ಕಾರಿ ಕಟ್ಟಡ ಇದೀಗ ಯಾರದ್ದೋ ಮೂರನೇ ವ್ಯಕ್ತಿಗಳ ಪಾಲಾಗಿದೆ. ಹಾಗಾದರೆ ಏನಿದು ಸ್ಟೋರಿ? ಈ ಬಗ್ಗೆ ಗಮನಹರಿಸಬೇಕಾದ ನಗರಸಭೆ ಏನು ಮಾಡ್ತಾ ಇದೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಹೀಗೊಂದು ದೃಶ್ಯ ಕಂಡುಬಂದಿದ್ದು ಕೊಡಗು ಜಿಲ್ಲೆ ಮಡಿಕೇರಿ ಹೃದಯ ಭಾಗದಲ್ಲಿರುವ ಗಾಂಧಿ ಮೈದಾನದ ಬಯಲು ರಂಗಮಂದಿರದಲ್ಲಿ. ಒಂದು ಕಾಲದಲ್ಲಿ ಈ ಒಂದು ಬಯಲು ರಂಗಮಂದಿರ ಅದೆಷ್ಟೋ ಕಲಾವಿದರಿಗೆ ಜೀವನ ರೂಪಿಸಿದ ಸ್ಥಳ. ಆದರೆ ಇದೀಗ ಅದು ಪಾಳು ಬಿದ್ದಿದ್ದು ಯಾರದ್ದೋ ಕೈಗೆ ಸಿಕ್ಕಿ ಅನೈತಿಕ ಚಟುವಟಿಕೆಯ ಕೇಂದ್ರವಾಗಿದೆ. ರಂಗಮಂದಿರದ ಪಕ್ಕದಲ್ಲಿರುವ ಸಾರ್ವಜನಿಕ ಶೌಚಾಲಯದ ಶುಚಿತ್ವ ನಿರ್ವಹಣೆಯ ಜವಾಬ್ದಾರಿಯನ್ನು ನಗರಸಭೆಯ ಸಿಬ್ಬಂದಿಯೊಬ್ಬರಿಗೆ ನೀಡಲಾಗಿದೆ ಎನ್ನಲಾಗಿದೆ. ಅದೇ ವ್ಯಕ್ತಿ ತಾವೇ ಕೆಲಸ ನಿರ್ವಹಿಸುವ ಬದಲು ಖಾಸಗಿ ವ್ಯಕ್ತಿಯೊಬ್ಬರನ್ನು ನೇಮಿಸಿಕೊಂಡು ದಿನಕ್ಕೆ 50 ರೂಪಾಯಿ ನೀಡಿ ಶೌಚಾಲಯ ಸ್ವಚ್ಛತಾ ಕೆಲಸ ಮಾಡಿಸ್ತಾ ಇದ್ದಾರೆ. ಇದರ ಮಧ್ಯೆ ಶೌಚಾಲಯ ನಿರ್ವಹಣೆ ಮಾಡ್ತಾ ಇರುವ ಖಾಸಗಿ ವ್ಯಕ್ತಿ ಅಲ್ಲಿಗೆ ಬರುವ ಪ್ರವಾಸಿಗರಿಂದ ಹಣ ಪಡ್ಕೊಂಡು ವ್ಯಕ್ತಿ ಅಡುಗೆ ಮಾಡಲು ಹಾಗೂ ವಾಸ್ತವ್ಯಕ್ಕೆ ಸ್ಥಳ ನೀಡಿದ್ದಾನೆ ಎನ್ನಲಾಗಿದೆ. ಜೊತೆಗೆ ಆಟೋ ಚಾಲಕನೋರ್ವ ಕೆಲ ವ್ಯಕ್ತಿಗಳಿಂದ ಬಿಟ್ಟು ವಾಸ್ತವ್ಯಕ್ಕೆ ಜಾಗ ನೀಡಿ ಅವರಿಂದ ಹಣ ಪಡಿತಾ ಇದ್ದ ಎನ್ನಲಾಗಿದೆ. ಇನ್ನು ಅಲ್ಲಿದ್ದ ವ್ಯಕ್ತಿಯನ್ನ ಕೇಳಿದ್ರೆ ಇಲ್ಲ ಸಲ್ಲದ ಸಬೂಬಿನ ಉತ್ತರ ನೀಡ್ತಾ ಇದ್ದಾನೆ. ಬಾ ಎಷ್ಟು ತಗೊಂಡ್ರು, ಯಾವ ಆಟೋದವ್ರು ತಗೊಂಡ್ರು, ನೀ ತಗೊಂಡ್ರಪ್ಪ, ಇಲ್ಲಿ ನಿಂತ್ಕೋ, ಕರೆಕ್ಟಾಗಿ ಹೇಳು, ನಿಂತ್ಕೋ ಹೇಳು. ದಾರ್ಜಲಿಂದ ಇಲ್ಲಿಗೆ ಯಾಕೆ ಬಂದಿದ್ದು? ಅವ್ನು ಬಂದು ಸುಮಾರು ವರ್ಷ ಆಯ್ತು ಸರ್. ಎಷ್ಟು ವರ್ಷ ಆಯಿತು? 34 ವರ್ಷ. ಹಾಂ, 34 ವರ್ಷ. ಈಗ ಇಲ್ಲಿ ಸ್ಟೇ ಆಗಕ್ಕೆ ಯಾರು ಹೇಳಿದ್ದು ನಿಮಗೆ? ಮಲಗಲಿಕ್ಕೆಲ್ಲ ರೂಮಲ್ಲಿ? ನರಸಿಂಹನ ಕರ್ಕೊಂಡು ಇವನಿದ್ದ, ಅವನ ಜೊತೆ ನಾನು ಬಂದಿದ್ದೆ. ನರಸಿಂಹ ಯಾರು? ನರಸಿಂಹನ ಹಾಂ, ಯಾರು ಅವರು? ಅವರು ಇವರು ಇದರಲ್ಲಿ ಕೆಲಸ ಮಾಡ್ತಾರೆ. ಯಾವುದರಲ್ಲಿ? ನಗರಸಭೆಯಲ್ಲಿ. ನಗರಸಭೆ ಕೆಲಸ ಮಾಡ್ತಾರೆ. ನೀವು ಅವ್ರಿಗೇನು ಬಾಡಿ ಕೊಡ್ತೀರಾ? ದುಡ್ಡು ಏನು ಕೊಡಲ್ಲ. ಕ್ಲೀನ್ ಗೀನ್ ಏನಾದ್ರು ಮಾಡ್ಕೊಳ್ತೀರಾ ನೀವು? ನಿಮಗೆ ಸಂಬಳ ಕೊಡ್ತಾರಾ? ಎಷ್ಟ? 600 ರೂಪಾಯಿ ಇಸ್ಕೊಂಡ್ರಲ್ಲ ಬೆಳಗ್ಗೆ, ಹೇಳಿದ್ರಲ್ಲ, ಯಾರು ಇಸ್ಕೊಂಡಿದ್ದು ಅದನ್ನು ಕರೆಕ್ಟಾಗಿ ಹೇಳ್ಬೇಕು. ಅದು ಆಟೋದವನು ಯಾರು ಇಸ್ಕೊಟ್ಟಿದ್ರು ನನಗೆ ಗೊತ್ತಿಲ್ಲ. ಹೇಳಿಲ್ವ ಅವರು? 300 ರೂಪಾಯಿ ಅವ್ನು ತಗೊಂಡೋದ್ನಾ? ನೀವು 300 ರೂಪಾಯಿ ಇಸ್ಕೊಂಡ್ರಾ? 300 ರೂಪಾಯಿ ನನಗೆ ಕೊಟ್ಟು. ನೀವು ಆಟೋದವ್ರು ನಿಮಗೆ ಪರಿಚಯ? ನನಗೆ ಗೊತ್ತಿಲ್ಲ. ನಾನು ಜೋಬಲ್ಲಿ ಹಾಕಿಬಿಟ್ಟು ಹೋದ. ಎಲ್ಲಿದೆ ದುಡ್ಡದು? ಹೇಳಬಾರ್ದು. ಎಲ್ಲಿ ದುಡ್ಡದು? ಅಷ್ಟು ಕೊಟ್ಟಿದ್ದು ಸರಿ. 300 ರೂಪಾಯಿ ಕೊಟ್ಟ. 300 ರೂಪಾಯಿ ಕೊಟ್ಟ. 300 ರೂಪಾಯಿ ಅವ್ನು ತಗೊಂಡ. ಆಮೇಲೆ ನೀವು ಎಷ್ಟು ತಗೊಂಡ ಅಂತ ಗೊತ್ತಿಲ್ಲ. ಪರಿಚಯ ಇದ್ದಾನಾ ನಿಮಗೆ? ಪರಿಚಯ ಇಲ್ಲ. ಹಾಂ, ಕರ್ಕೊಂಬಂದಿದ್ದ ಅವನೇ. ಹಾಂ, ಜಾಗ ಉಂಟು ಮಲ್ಗೋ ಅಂತ ಹೇಳ್ದೆ. ಹಾಂ. ಮಲಗಿದ್ರು. ಬೆಳಿಗ್ಗೆ ಈ ಥರ ಪರಿಸ್ಥಿತಿ ಆಗಿದೆ. ಏನು ಮಾಡಿ? 300 ರೂಪಾಯಿ ಇಸ್ಕೊಂಡು ಮಲಗಿಲ್ ಬಿಟ್ಟರೆ ನನಗೇನು ಗೊತ್ತಿಲ್ಲ ಸರ್. ಏನು ಗೊತ್ತಾ, ಅವರು ಮಲಗ್ತೀನಿ ಅಂತ ಹೇಳಿದ್ರ ಮಲಗಿ ಅಂತ ಹೇಳಿದೆ ನಾನು ಅಷ್ಟೇ. 300 ರೂಪಾಯಿ ಕೊಟ್ಟಿದ ಮೇಲೆ? ಇಲ್ಲ, ಮತ್ತೆ ಅವರು ಮಲಗಿದ ಮೇಲೆ ಕೊಟ್ಟಿದ್ರು. ಅವನೇ ತಂದು ಕೊಟ್ಟಿದ್ದ. ಇನ್ನು ಈ ಒಂದು ಬಯಲು ರಂಗಮಂದಿರದ ಕಟ್ಟಡ ನಗರಸಭೆಯ ವ್ಯಾಪ್ತಿಗೆ ಒಳಪಟ್ಟಿದೆ. ಈ ವ್ಯಕ್ತಿಗಳು ಪಡಿತಾ ಇದ್ದ ಹಣವನ್ನಾಗಲಿ ಮಾಹಿತಿಯನ್ನಾಗಲಿ ನಗರಸಭೆಗೆ ಮಾಹಿತಿ ನೀಡದೆ ತಮ್ಮದೇ ಸ್ವಂತ ಕಟ್ಟಡದ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ. ವಿಚಾರ ತಿಳಿದ ಮಡಿಕೇರಿ ಅಭಿವೃದ್ಧಿ ಸಮಿತಿ ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಇಲ್ಲಿ ಸಾಕಷ್ಟು ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಇತ್ತ ಗಮನ ಹರಿಸದಿರೋದು ವಿಪರ್ಯಾಸ. ಬೆಳಗ್ಗೆ ಹೇಳಿದ್ರಲ್ಲ, ಯಾರು ಇಸ್ಕೊಂಡಿದ್ದು ಅದನ್ನು ಕರೆಕ್ಟಾಗಿ ಹೇಳ್ಬೇಕು. ಅದು ಆಟೋದವನು ಯಾರು ಇಸ್ಕೊಟ್ಟಿದ್ರು ನನಗೆ ಗೊತ್ತಿಲ್ಲ. 34 ವರ್ಷ. 34 ವರ್ಷ. ಈಗ ಇಲ್ಲಿ ಸ್ಟೇ ಆಗಕ್ಕೆ ಯಾರು ಹೇಳಿದ್ದು ನಿಮಗೆ? ಮಲಗಲಿಕ್ಕೆಲ್ಲ ರೂಮಲ್ಲಿ? ನರಸಿಂಹನ ಕರ್ಕೊಂಡು ಇವನಿದ್ದ, ಅವನ ಜೊತೆ ನಾನು ಬಂದಿದ್ದೆ. ನರಸಿಂಹ ಯಾರು? ನರಸಿಂಹನ. ಹಾಂ, ಯಾರು ಅವರು?
ಹೋದ. ಸುಳ್ಳು ಹೇಳ್ಬಾರ್ದು. ಎಲ್ಲಿ ದುಡ್ಡದು? ರಾತ್ರಿ ಇವನೊಂದು ಅಷ್ಟು ಹೋದ. ಅವ್ರು ಕೊಟ್ಟಿದ್ದು ಸರಿ, 100 ರೂಪಾಯಿ ಕೊಟ್ಟ. 300 ರೂಪಾಯಿ ಕೊಟ್ಟ. 100 ರೂಪಾಯಿ ಅಂತ ಅವನು. ಹೇಳಿ ಸರ್. ಸರ್, ನಾವು ಕೊಡಗು ಅಭಿವೃದ್ಧಿ ಸಮಿತಿಯವರು ಎಂದಿನಂತೆ ಬೆಳಗ್ಗೆ 7 ಗಂಟೆಗೆ ರೌಂಡ್ಸ್ ಬರ್ತೀವಿ. ಅದು ಸ್ವಚ್ಛತೆ ಬಗ್ಗೆ ಓಡಾಡ್ತಿದ್ದಾಗ ಇಲ್ಲಿ ಬೆಳಗ್ಗೆ ಸ್ಟೇಜ್ನಲ್ಲಿ ಒಂದು 20 ಜನ ಭಾಳ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಮಲಗಿದ್ರು. ನಾವಾಗ ಅವ್ರಿಗೆ ಕೇಳಿದ್ವಿ, ಏನು ಇಲ್ಲಿ ಮಲಗಿದ್ದೀರಲ್ಲ, ಈ ಥರ ಮಲಗಬಾರ್ದಲ್ಲಮ್ಮ ಅಂತ ಹೇಳಿದಾಗ ಮಹಿಳೆಯರಾಗಿದ್ದಕ್ಕೆ ನಾವು ಸ್ವಲ್ಪ ಗಮನ ಹರಿಸಿದಾಗ ನಾವು 600 ರೂಪಾಯಿ ಬಾಡಿಗೆ ಕೊಟ್ಟಿದ್ದೀವಿ, ಅದಕ್ಕೆ ಮಲಗಿದ್ದೀವಿ ರೀ, ನಾವು ಎದ್ದೋಗಲ್ಲ ಅಂತ. ಆವಾಗ ನಾವು ಕೇಳಿದ್ವಿ, ಇಲ್ಲಿ ಯಾರು ಕೊಟ್ಟಿದ್ರಿ ನೀವು ಬಾಡಿಗೆಗೆ ಅಂದಾಗ ನಮ್ಮ ನಗರಸಭೆಯವರು ಯಾರು ಬಾಡಿಗೆ ತೊಗೊಂಡ್ರಾ ಅನ್ನೋ ಭಾವನೆ ಬಂದಾಗ ಇಲ್ಲಿ ರೂಪೇಶ್ ಎಂಬ ಒಂದು ವ್ಯಕ್ತಿ ಅವ್ರ ಹತ್ರ ಬಾಡಿಗೆ ತೊಗೊಂಡಿದ್ದಾನೆ. ಮಧ್ಯವರ್ತಿ ಯಾರು ಆಟೋದವರು ಅಂತ ರೂಪೇಶ್ ಹೇಳ್ತಾನೆ. ಅದ್ರ ಬಗ್ಗೆ ನಮಗೆ ಒಂದು ಆಟೋ ಅವರು ಸಹಿತ ಪ್ರವಾಸಿಗರು ಸಹಿತ ನಮಗೊಂದು ಫೋಟೋ ಕೊಟ್ಟಿದ್ದಾರೆ. ಏನಂದರೆ ನಾವು ಕೇಳ್ತಿರೋದು, ಇದು ಒಂದು ರಾಜ ಸೀಟ್ ಹತ್ರ ಇರುವಂಥ ಒಂದು ಗಾಂಧಿ ಮೈದಾನ, ಅದರಲ್ಲಿ ಒಂದು ಸ್ಟೇಜ್ ಇದೆ. ಆ ಸ್ಟೇಜ್ನ ಒಂದು ಪಾಳು ಬಿದ್ದಂಗೆ ಮಾಡಿಟ್ಟಿದ್ದಾರೆ. ಇದನ್ನು ದಯವಿಟ್ಟು ಸುಸಜ್ಜಿತಗೊಳಿಸಬೇಕು. ಈ ಥರ ಬಾಡಿಗೆ ಕೊಟ್ಟು ಕೆಳಗಡೆ ಒಂದು ರೂಮ್ ಒಬ್ಬರಿಗೆ 2 ಕೊಟ್ಟಿದ್ದಾನೆ ರೂಪೇಶ್ ಅನ್ನೋನು. ಈ ಕಡೆ ಒಂದು ಸುಳ್ಯದವನೊಬ್ಬ ಇದ್ದ, ಈಗ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಮಾಧ್ಯಮದವರು. ಕುಡಿದು ಬಂದಂಥವ್ರಿಗೆ ಇಲ್ಲಿ ಮಲ್ಕೊಳ್ಳಿಕ್ಕೆ ತಾಣ ಆಗಿದೆ. ಈ ಥರ ಮಹಿಳೆಯರಿಗೆ ಬಾಡಿಗೆಗೆ ಕೊಟ್ಟು ಅಲ್ಲಿ ಕುಡ್ಕುರು ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ನಮ್ಮ ಕೊಡಗಿನ ಪರಿಸ್ಥಿತಿ ಏನಾಗುತ್ತೆ? ಪುನಃ ಎಲ್ಲರ ಬಾಯಿಗೂ ನಮ್ಮ ಕೊಡಗಿನ ಪರಿಸ್ಥಿತಿ ಹೋಗೋದು ಬೇಡ. ದಯವಿಟ್ಟು ನಗರಸಭೆಯವರು ಇದರ ಬಗ್ಗೆ ಗಮನ ಹರಿಸಿ ಎಲ್ಲ ರೂಮ್ನು ಬೀಗ ಹಾಕಿ ಸ್ವಚ್ಛತೆಗೊಳಿಸಿ ಕ್ಲೋಸ್ ಮಾಡಿ ಇಲ್ಲಿರೋರನ್ನೆಲ್ಲ ಹೊರಗಡೆ ಅಟ್ಟಬೇಕು ಅಂತ ನಾವು ಕೊಡಗು ಅಭಿವೃದ್ಧಿ ಸಮಿತಿಯವರು ಒತ್ತಾಯ ಮಾಡ್ತೀವಿ. ಅನೈತಿಕ ಚಟುವಟಿಕೆ ನಡೀತಾ ಇದೆ ಅನ್ನೋದಕ್ಕೆ ಇಲ್ಲಿ ನಮ್ಮ ಕಾಂಡಮ್ಸ್ ಪ್ಯಾಕೆಟ್ ಕಂಡಿದ್ದೀವಿ, ಪ್ಲಸ್ ವಾಟರ್ ಬಾಟಲ್ ನೋಡಿದ್ದೀವಿ. ಅದೆಲ್ಲ ಇರೋದ್ರಿಂದ ಏನೇನೋ ನಡೀತಾ ಇದೆ ಅನ್ನೋದು ನಮಗೆ ಗುಮಾನಿ ಆಗ್ತಾ ಇದೆ. ಸೊ ಅದರಿಂದ ಅದನ್ನು ಕ್ಲಿಯರ್ ಮಾಡಿ ಬೀಗಗಳು ಹಾಕಿ ಸ್ವಚ್ಛತೆಯಾಗಿ ಇಟ್ಕೊಳ್ಳಿ ಅನ್ನೋದು ನಮ್ಮ ಅಭಿಪ್ರಾಯ. ಅಂದರೆ ಇಲ್ಲಿ ಕೆಲಸಕ್ಕಿದ್ದಾರೆ, ಇಲ್ಲಿ ಬಾಡಿಗೆ ಕೊಡ್ತಾ ಇರೋದು? ಇಲ್ಲಿ ಕೆಲಸದವ್ರು ಇರೋವರನ್ನೇ ಬಾಡಿಗೆ ಕೊಟ್ಟಿದ್ದಾರೆ ಅಂತ ಮಾಧ್ಯಮದ ಮುಂದೆನೇ ಹೇಳಿದ್ದಾರೆ. ನನಗೆ 300 ಕೊಟ್ಟ, ಇನ್ನೊಬ್ಬ 300 ತೊಗೊಂಡೋದ ಅಂತ ಹೇಳಿದ್ಮೇಲೆ ಇದು ನಮಗೆ ಸಿಗಾಕೊಂಡಿದ್ದು. ಈಗ ಇನ್ನು ಎಷ್ಟು ಬಾಡಿಗೆ ಕೊಟ್ಟು ಸಂಪಾದನೆ ಮಾಡ್ತಿರ್ಬೋದು? ನಗರಸಭೆಯವ್ರು ಏನು ಮಾಡ್ತಿದ್ದೀರಾ? ಇದ್ರ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ? ಗೇಟ್ ಕ್ಲೋಸ್ ಮಾಡ್ಕೊಂಡು ಹೋಗ್ತಿರಲ್ಲ, ಗಾಡಿ ಒಳಗೆ ಬರಬಾರ್ದು ಅಂತ. ಅದೇ ರೀತಿ ಇದನ್ನು ಕ್ಲೋಸ್ ಮಾಡ್ಕೊಂಡು ಹೋಗಬೇಕು ಅಂತ ಪರಿಜ್ಞಾನ ನಿಮಗಿಲ್ವಾ ಅನ್ನೋದು ನಮ್ಮ ಪ್ರಶ್ನೆ. ಇಲ್ಲಿ ಟೆಂಟ್ ಹಾಕಿ ಇಲ್ಲಿ ಅಡುಗೆ ಮಾಡ್ಕೊಂಡು ಕೂತಿದ್ದಾರೆ ನಮ್ಮ ಗಾಂಧಿ ಮೈದಾನದ ಮಂಟಪದಲ್ಲಿ. ಸರ್, ನೀವು ಅವ್ರಿಗೆ ಯಾರಿಗೋ ದುಡ್ಡು ಕೊಟ್ಟಿದ್ದೀರಿ ಅಂದ್ರಲ್ಲ, ಯಾರು? ಅವ್ರು ಇನ್ನೊಬ್ರು ಸೆಕ್ಯೂರಿಟಿ ಸರ್. ಎಷ್ಟು ಕೊಟ್ಟಿದ್ದೀರಿ? 600 ರೂಪಾಯಿ ಕೊಟ್ಟಿದ್ದು ಸರ್. 600 ರೂಪಾಯಿ ಕೊಟ್ಟಿದ್ದೀರಾ? ಕರೆಕ್ಟಾಗಿ ಹೇಳಬೇಕು. 600 ರೂಪಾಯಿ ಸರ್. ಹೇಗಿದ್ರು ಅವರು ನೋಡೋರು? ಇನ್ನೊಬ್ರು ಅವರು ಆ ಕಡೆ ಇದ್ದಾರೆ, ಆ ರೂಮಲ್ಲಿ ಸೈಡಲ್ಲಿ ನೋಡಿ, ಇಲ್ಲೊಂದು ರೂಮ್ ಒಳಗಡೆ ಇದ್ದಾರಂತೆ. ಅವರು 600 ರೂಪಾಯಿ ತಗೊಂಡು ಇದನ್ನು ಒಂದು ದಿವಸಕ್ಕೆ ಬಾಡಿಗೆಗೆ ಕೊಟ್ಟಿದ್ದಾರಂತೆ. ಇವರು ಯಾರು? ನಗರಸಭೆಯವರು ಬಂದು ತಕ್ಷಣ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ 600 ರೂಪಾಯಿ ತೊಗೊಂಡು ಪಾಪ ಇವ್ರಿಗೆ ಬಾಡಿಗೆ ಕೊಟ್ಟಿದ್ದಾರೆ ಅಂದಮೇಲೆ ನಾವು ಇವ್ರಿಗೆ ಬಂದು ಎದ್ದೇಳಿ ಗಲೀಜು ಮಾಡಬೇಡಿ ಅಂದರೆ ನಾವೇನು ಸರ್, ನಾವು 600 ರೂಪಾಯಿ ಬಾಡಿಗೆ ಕೊಟ್ಟಿದ್ದೀವಿ, ನಾವ್ಯಾಕೆ ಹೋಗಬೇಕು ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ರು ಸತ್ಯ ಇದೆ, ಯಾಕಂದರೆ 600 ರೂಪಾಯಿ ಕೊಟ್ಟಿದ್ದಾರೆ ಅಂದಮೇಲೆ ಅವ್ರಿಗೆ ಅದಕ್ಕೆ ಹಕ್ಕಿದೆ. ತಕ್ಷಣ ನಗರಸಭೆಯವರು ಬಂದು ಯಾರು ಇವ್ರ ಹತ್ರ ಬಾಡಿಗೆ ತೊಗೊಂಡವರು ಏನು ಅನ್ನೋದನ್ನು ಕೂಡಲೇ ಪರಿಶೀಲನೆ ಮಾಡಬೇಕು ಅಂತ ಕೊಡಗು ಅಭಿವೃದ್ಧಿ ಸಮಿತಿಯಿಂದ ಮನವಿ ಮಾಡ್ಕೊಳ್ತಿದ್ದೇವೆ. ಬೇಕಾ ಸರ್? ಇಲ್ಲಿ ನಾವು ರಾತ್ರಿ ಬಂದಿದ್ದೀವಿ. ಅವರು ಸೆಕ್ಯೂರಿಟಿ ಅವರು ಬಂದುಬಿಟ್ಟು ನಮಗೆ ದುಡ್ಡು ಕೊಡಿ ಅಂತ ಹೇಳಿದ್ರು. 600 ರೂಪಾಯಿ ನಾವು ಕೊಟ್ಟಿದ್ದೀವಿ. ಇದಕ್ಕೆ ನಮಗೆ ಏನು ಸಂಬಂಧ ಇಲ್ಲ. ಅದಕ್ಕೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಅಡುಗೆನೂ ಏನು ಮಾಡಿಲ್ಲ ನಾವು. ಅಡುಗೆನೂ ಏನು ಮಾಡ್ಕೊಂಡಿಲ್ಲ ಸರ್. ಇನ್ನು ಮಲ್ಕೊಂಡಕ್ಕೆ 600 ರೂಪಾಯಿ ತಗೊಂಡಿದ್ದಾರೆ. ಟಿಬೆಟ್ ಅವನಿಗೆ? ಹೌದು ಸರ್, ಅವ್ರಿಗೆ ಸೆಕ್ಯೂರಿಟಿ ಅವ್ರು ತಗೊಂಡಿದ್ದಾರೆ 600 ರೂಪಾಯಿ. 600 ರೂಪಾಯಿ ಈಗ 1000 ರೂಪಾಯಿ ಕೇಳಿದ್ದಾರೆ ಸರ್. 600 ರೂಪಾಯಿ ಕೇಳಿ ಸರ್. ನಾವು ಕೇಳ್ಕೊಂಡು 600 ರೂಪಾಯಿ ಕೊಟ್ಟಿದ್ವಿ ಅಷ್ಟೇ. ಅವರು ಇನ್ನೊಬ್ಬರು ಆಟೋದ ಬಂದರೆ ಇಲ್ಲಿ ಮಲಗಕ್ಕೆ ನಮ್ಗೆ ವ್ಯವಸ್ಥೆ ಇಲ್ಲ. ರೂಮ್ ಕೇಳಿದ್ರೆ ಸುಮಾರು 10,000 15,000 ಕೇಳಿದ್ರು. ಅದಕ್ಕಾಗಿ ನಾವು ಇನ್ನು ಮಲಗಕ್ಕೆ ಇಲ್ಲ ಅಂತ ಅವನು ಆಟೋ ನಮ್ಮ ಬಂದು ಕೇಳಿದ್ರೆ ಇಲ್ಲ, ಅವನಿಗೆ 2,000 ಕೊಡಿ ಅಂತ. ಆಟೋದವ್ರು ನಿಮಗೆ ಹೇಳಿದ 2,000 ಕೊಡಿ ಅಂತ? 2,000 ಸರ್. ಹಾಂ, ಆಟೋದವ್ರು ಹೇಳಿದ್ದು. ಹಾಂ, ನೀವು ಎಷ್ಟು ಕೊಟ್ರಿ ಈಗ? 600 ರೂಪಾಯಿ. ಅವನು 600 ರೂಪಾಯಿ ತಗೊಂಡಿದ್ದ. 600 ರೂಪಾಯಿ ತಗೊಂಡ? ಆಮೇಲೆ ಮಲ್ಕೊಂಡ್ವಿ, ನಾವು ಬೆಲ್ಗೆ ಹೋಗ್ತೀವಿ ಅಂತ ಹೇಳ್ತೀವಿ. ಓಕೆ. ನಾವು ಊಟ ಗಿಟ್ಟೆಲ್ಲ ನಾವೇನು ಮಾಡಿಲ್ಲ, ಹ್ಞೂ, ಮಲ್ಕೊಂಡು ಹೋಗೋಣ ಅಂತ ಬೆಲ್ಗೆ. ಓಕೆ. ಅಡುಗೆ ಮಾಡಕ್ಕೆ ಬಿಡೋಣ ಇಲ್ಲಿ. ರಾತ್ರಿ ಇವ್ರೇ ಕೇಳಿ ಸಾಹೇಬ್ರೆ, ಆಟೋ ಕರ್ಕೊಂಡ್ ಬಂದಿದ್ರೆ ಅವ್ರು ಬಂದಿದ್ರೆ ಇವ್ರಿಗೆ ಕೊಟ್ಟೆ. ಇವ್ರ ಕೈಗೆ ನಾನು ಕೊಟ್ಟಿದ್ದೆ 600 ರೂಪಾಯಿ. ಇವ್ರ ಕೈಗೆ ನಿನಗೆ ಕೊಟ್ಟಿದ್ದೆ. ನಾನೇ ಕೊಟ್ಟಿದ್ದೆ, ಬೇರೆಯವರಲ್ಲ, ನಾನೇ ಕೊಟ್ಟಿದ್ದೆ. ಅವ್ರು ಯಾಕೆ ಸುಳ್ಳು ಹೇಳ್ತಾರೆ? ಇಲ್ಲ ನಾನೇ ಕೊಟ್ಟಿದ್ದೆ. ಇವರೇ ಫೋಟೋ ತಗೊಂಡಿದ್ದೀವಿ ನಾವು. ಹೌದಾ? ಈ ವಿಚಾರವಾಗಿ ನಗರಸಭೆಯ ಪೌರಾಯುಕ್ತರನ್ನ ಕೇಳಿದರೆ ಅವರ ಗಮನಕ್ಕೆ ಬಾರದೆ ಈ ರೀತಿ ಘಟನೆ ನಡೆದಿರುವುದು ಕಂಡುಬಂದಿದೆ. ಕೂಡಲೇ ಯಾರು ಈ ರೀತಿ ನಡ್ಕೊಂಡಿದ್ದಾರೆ ಅವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದೆ. ರಂಗಮಂದಿರದಲ್ಲಿ ನಮ್ಮ ಪೌರ ಕಾರ್ಮಿಕರಿಗೆ ಶೌಚಾಲಯ ಕ್ಲೀನ್ ಮಾಡೋಂಥ ಇವರು ಯಾರಿಗೋ ಬಾಡಿಗೆ ಕೊಟ್ಟಿದ್ದು ಅಂತ ನೀವು ಹೇಳಿದ್ದೀರ. ಈಗ ನಾನು ಆಫೀಸ್ನಲ್ಲಿ ನಮ್ಮ ಹೆಲ್ತ್ ಸೆಕ್ಷನ್ನಲ್ಲಿ ನಮ್ಮ ದಫೇದಾರು
ಆಫೀಸಲ್ಲಿ ವರ್ಕ್ ಮಾಡೋ ಕ್ಲರ್ಕ್ ನಮ್ಮ ರೆವೆನ್ಯೂ ಸರ್ನಲ್ಲಿ ಕರೆದು ವಿಚಾರಿಸಿದೆ. ಬಟ್ ಇವ್ರ ಗಮನಕ್ಕೆ ಯಾವುದು ಬಂದಿಲ್ಲ. ಹಾಗೆ ನನಗೆ ಈ ಕ್ಷಣದವರೆಗೂ ಗಮನಕ್ಕೆ ಬಂದಿಲ್ಲ. ತಾವು ಹೇಳಿದ ಮೇಲೆ ಗೊತ್ತು. ಅದನ್ನು ವಿಚಾರಿಸ್ಬಿಟ್ಟು ಪರಿಶೀಲನೆ ಮಾಡಿ ಯಾರು ತಪ್ಪು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಏನಾಗಿದೆ ಅಂತ ಹೇಳೋದನ್ನ ಕುಲಕ್ಷ ಪರಿಸ್ಥಿತಿ ತಪ್ಪು ಮಾಡಿ ವಿರೋಧ ಏನು ಮಾಡಬೇಕು ಮಾಡಿ ಅಲ್ಲ ಅದೇ ಅದನ್ನು ನಮಗೆ ಗಮನಕ್ಕೆ ಬಂದಿರಲಿಲ್ಲ. ಈಗ ನೀವು ಹೇಳುವಾಗ ಗೊತ್ತು. ಈಗ ನಮ್ಮ ಹಾಗೆ ದಫೇದಾರಂತೂ ಇವ್ರು ರಂಗಪ್ಪನವರಿದ್ದಾರೆ, ಅವ್ರಿಗೂ ಗಮನಕ್ಕಿಲ್ಲ. ಸೊ ಆ ಥರ ಮಾಡುವಂಗಿಲ್ಲ. ಯಾಕೆಂದರೆ ಅವ್ರಿಗೇನೆ ಎಕ್ಸ್ಕ್ಯೂಸ್ ಆಗಿ ನಾವು ಒಂದು ಆ ವರ್ಕ್ ಅಂತ ಕೊಟ್ಟಿರೋದು. ಅವ್ರು ಬೇರೆ ಕೆಲಸ ಇಲ್ಲ. ಯಾಕೆ ನಮ್ಮಲ್ಲಿ ಚಿಕ್ಕ ಚಿಕ್ಕ ಪಬ್ಲಿಕ್ ಟಾಯ್ಲೆಟ್ ಮೇಂಟೆನೆನ್ಸ್ ಯಾರು ಇಲ್ಲದ್ರಿಂದ ನಾವೇ ಕ್ಲೀನ್ ಮಾಡೋದನ್ನು ನಮ್ಮ ಮುನ್ಸಿಪಾಲ್ಟಿಯಿಂದಲೇ. ಅದಕ್ಕೆ ಅಂತ ಅವ್ರನ್ನ ನೇಮಿಸಿದ್ದೀವಿ. ಅವ್ರು ಈ ಥರ ಮಾಡಿದರೆ ನಮ್ಮ ಗಮನಕ್ಕೆ ಬಂದಿಲ್ಲ. ಇದು ಕೂಡಲೇ ಅವ್ರನ್ನ ಕರೆಸಿ ವಿಚಾರಿಸಿ. ಅದೇನು ಹೇಳಿದೆಲ್ಲ ನರಸಿಂಹತನ ಪೌರ ಕಾರ್ಮಿಕರು ನಮ್ಮ ಪರ್ಮನೆಂಟ್ ಕಾಯಂ ಸ್ಟಾಫು. ನಮ್ಮ ಇದರಲ್ಲಿ ಏನಂತ ಹೇಳಿದ್ರೆ ಅದೇ ಟಾಯ್ಲೆಟ್ಗಳು ಇದೆ ನಮ್ಮಲ್ಲಿ, ಪಬ್ಲಿಕ್ ಟಾಯ್ಲೆಟ್ಗಳು. ಅದನ್ನ ಮೇಂಟೈನ್ ಮಾಡಲಿಕ್ಕೆ ನಮ್ಗೆ ಯಾರು ಸಿಗ್ತಿಲ್ಲ. ಯಾಕೆಂದರೆ 2-3 ಸೀಟ್ಗಳಿರೋಂಥದ್ದು. ಅದನ್ನ ಮೇಂಟೈನ್ ಮಾಡಲಿಕ್ಕೆ ಯಾವ ಏಜೆನ್ಸಿಗಳು ಬರ್ತಿಲ್ಲ. ಅದರಿಂದ ನಮ್ಮವರೇ ಅದನ್ನ ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಇಡೀ ಮಡಿಕೇರಿ ಟೌನೊಳಗೆ ಅವ್ರು ಬೆಳಿಗ್ಗೆ ಸಂಜೆ ಹೊತ್ತಿಗೆ 2 ಹೊತ್ತು ಕ್ಲೀನ್ ಮಾಡಲಿಕ್ಕೆ ಅಂತ ಕಳಿಸ್ತೀವಿ ನಾವು. ಸೊ ಸ್ವಲ್ಪ ನೀರಿಗೆ ಹಾಕೊಂಡು ತೊಳ್ಕೊಳ್ಳೋಕ್ಕೆ ಅವ್ರು ಈ ಥರ ಮಾಡಿದಂತೆ ಈಗ ನೀವು ಹೇಳಿದ ಮೇಲೆ ನನಗೆ ಗೊತ್ತು. ಅವ್ರ ಮೇಲೆ ಏನು ಮಾಡಿ. ಒಟ್ಟಿನಲ್ಲಿ ಒಂದು ಕಾಲದಲ್ಲಿ ಕಲಾವಿದರ ಬದುಕು ಕಟ್ಟಿಕೊಟ್ಟ ಸ್ವರ್ಗದಂತಿದ್ದ ಸ್ಥಳ ಇದೀಗ ಅನೈತಿಕ ಚಟುವಟಿಕೆಗಳ ಕೇಂದ್ರವಾಗಿ ಮಾರ್ಪಟ್ಟಿರುವುದು ವಿಪರ್ಯಾಸ. ಇನ್ನಾದರೂ ಸಂಬಂಧಪಟ್ಟವರು ಇತ್ತ ಗಮನಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಲಿ ಎಂಬುದೇ ಎಲ್ಲರ ಒತ್ತಾಯ.